ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಸಿಎಂ ಈ ಪದಕ್ಕೆ ಅದರದ್ದೇ ಆದ ಶಕ್ತಿ ಇದೆ, ಅದರದ್ದೇ ಆದ ಮಹತ್ವ ಇದೆ. ಈ ಪದಕ್ಕೆ ಅದರದ್ದೇ ಆದ ಗತ್ತಿದೆ, ಒಂದು ತಾಕತ್ತಿದೆ. ಸಿಎಂ ಅಂತ ಕರೆಸ್ಕೊಳ್ಬೇಕು ಅನ್ನೋದು ಅದೆಷ್ಟು ಜನರ ಆಸೆ. ಸಿಎಂ ಅಂದ್ರೆ ಒಂದು ರಾಜ್ಯಕ್ಕೆ ರಾಜನ ಹಾಗೆ. ಅಂತ ಸಿಎಂ ಆಲ್ರೆಡಿ ಕೋಟಿಗಳ ಒಡೆಯ ಆಗಿದ್ರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ರೆ, ಅವನು ನಿಜಕ್ಕೂ ರಾಜನ ರೀತಿಯೇ ಇರ್ತಾನೆ. ಹಾಗಾದ್ರೆ ದೇಶದಲ್ಲಿ ಕೋಟಿ ಕುಬೇರರು ಯಾರೆಲ್ಲ ಸಿಎಂ ಆಗಿದ್ದಾರೆ? ದೇಶದ ನಂಬರ್ 1 ಸಿಎಂ ಯಾರು? ಡಿಕೆಶಿಗೆ ಎಷ್ಟನೇ ಸ್ಥಾನ ಇದೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಎಸ್, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ. ಬುಧವಾರ ರಾಜ್ಯದ ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಆ ಮೂಲಕ ಅವರು ದೇಶದ ಅತ್ಯಂತ ಶ್ರೀಮಂತ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ದೊಡ್ಡಾಲನಹಳ್ಳಿಯ ಕೆಂಪೇಗೌಡ ಆಗಿದ್ದ ಶಿವಕುಮಾರ್ ಈಗ ಅತ್ಯಂತ ಸ್ಟೈಲಿಶ್, ಅತ್ಯಂತ ಐಷಾರಾಮಿ ಸಿಎಂ ಆಗ್ತಾ ಇದ್ದಾರೆ. ಕೋಟಿ ಮೌಲ್ಯದ ಕೈ ಗಡಿಯಾರಗಳು, 10 ಐಷಾರಾಮಿ ಕಾರ್ಗಳು, ಡ್ರೆಸ್, ಶೂ ಎಲ್ಲವೂ ಕೂಡ ಬ್ರಾಂಡೆಡ್. ಕೋಟಿಗಳ ಒಡೆಯ ರಾಜ್ಯದ ಹೊಸ ಸಿಎಂ ವಿಜಯ್ ಹಾಗೂ ಚಂದ್ರಬಾಬುಗಿಂತಲೂ ಶ್ರೀಮಂತ ಡಿಕೆ ಶಿವಕುಮಾರ್ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಡಿಕೆ ಶಿವಕುಮಾರ್ ನೋಡೋಕೇನೋ ಬಲು ಸಿಂಪಲ್, ಆದ್ರೆ ಅವರ ರೇಂಜ್ ಬೇರೆ ಲೆವೆಲ್. ಸಿಂಪಲ್ ಆಗಿರುವ ಜುಬ್ಬಾ ಪೈಜಾಮ್ ಹಾಕಿಕೊಂಡು ಅತಿ ಸಿಂಪಲ್ ಆಗಿ ಕಾಣಿಸುವ ಡಿಕೆ ಶಿವಕುಮಾರ್ ಹತ್ತಿರ ಬ್ರಾಂಡೆಡ್ ಬಟ್ಟೆಗಳು, ಬೆಲೆ ಬಾಳುವ ಕೈ ಗಡಿಯಾರಗಳು, ಅತ್ಯಂತ ಐಷಾರಾಮಿ ಕಾರುಗಳು ಇದಾವೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಇನ್ನು ಅವರ ಹತ್ತಿರ ಇರುವ ಆಸ್ತಿಯಂತೂ ರಾಜ್ಯದಲ್ಲಿ ಯಾವ ನಾಯಕರ ಬಳಿಯೂ ಇಲ್ಲ. ದೊಡ್ಡಾಲದಹಳ್ಳಿಯಿಂದ ಬಂದ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಅಷ್ಟು ಆಸ್ತಿ ಮಾಡಿದ್ರೂ ಕೂಡ ಅದನ್ನ ಮುಚ್ಚಿಟ್ಟವರಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡುವಾಗಲೇ ಅಧಿಕೃತವಾಗಿ ಆಸ್ತಿ ಲೆಕ್ಕ ಕೊಟ್ಟಿದ್ದ ಡಿಕೆ ಶಿವಕುಮಾರ್ ದೇಶದ ಶ್ರೀಮಂತ ನಾಯಕ ಅನ್ಸ್ಕೊಂಡಿದ್ರು. ಈಗ ಅವರು ರಾಜ್ಯದ ಸಿಎಂ ಆಗ್ತಾ ಇದ್ದು ಇನ್ಮುಂದೆ ದೇಶದ ಶ್ರೀಮಂತ ನಾಯಕ ಅನ್ನುವ ಪಟ್ಟಿಗೆ ಸೇರಲಿದ್ದಾರೆ. ಡಿಕೆ ಶಿವಕುಮಾರ್ ಸಾವಿರಾರು ಕೋಟಿಗಳ ಒಡೆಯ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದೆಲ್ಲ ಅವರ ತಂದೆಯಿಂದ ಬಂದ ಬಳುವಳಿ ಮಾತ್ರ ಅಲ್ಲ, ಸ್ವತಃ ಉದ್ದಿಮೆ ವಾಣಿಜ್ಯದಲ್ಲಿ ಆಸಕ್ತಿ ಹೊಂದಿದ್ದ ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಜೊತೆಗೆ ಬಿಸ್ನೆಸ್ ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಈಗ ಕೋಟಿಗಳ ಒಡೆಯ ಆಗಿದ್ದಾರೆ. ಅದೊಂದು ಕಾಲವಿತ್ತು. ರಾಜಕಾರಣಿಗಳು ತುಂಬಾ ಸರಳವಾಗಿ ಬಿಳಿ ಬಟ್ಟೆಯನ್ನ ಧರಿಸಿ, ಕಾಲಿಗೆ ಸಾಮಾನ್ಯವಾದಂತ ಚಪ್ಪಲಿಯನ್ನ ಧರಿಸಿ, ಜನರ ಹಿತಕ್ಕಾಗಿ ಮಾತ್ರ ನಾವಿದ್ದೇವೆ ಎಂದು ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಸಿನಿಮಾ ನಟ ನಟಿಯರಿಗಿಂತಲೂ ಹೆಚ್ಚು ವಿಜೃಂಭಿಸುತ್ತಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಡಿಸಿಎಂ ಆಗಿದ್ರೆ, ತಮಿಳುನಾಡಲ್ಲಿ ದಳಪತಿ ವಿಜಯ್ ಮೊದಲ ಪ್ರಯತ್ನದಲ್ಲೇ ಸಿಎಂ ಆಗಿದ್ದಾರೆ. ಭಾರತದ ರಾಜಕಾರಣಿಗಳು ಕೂಡ ಲಕ್ಸುರಿಯಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಂತ ಮಾತ್ರಕ್ಕೆ ಅದು ತಪ್ಪು ಅಂತ ಅಲ್ಲ. ಹಣವಿರುವವರು ರಾಜಕಾರಣಕ್ಕೆ ಬರಬಾರದು ಅನ್ನುವ ನಿಯಮವೂ ಕೂಡ ಇಲ್ಲ. ಈಗ ಸಿಎಂ ಆಗ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಒಂದು ಕಾಲದಲ್ಲಿ ಥಿಯೇಟರ್, ಡಿಸ್ಟ್ರಿಬ್ಯೂಷನ್ ಅಂತ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದವರು. ಅದಾದ ನಂತರ ರಾಜಕಾರಣಕ್ಕೆ ಬಂದು ಈಗ ರಾಜ್ಯದ ಸಿಎಂ ಆಗ್ತಾ ಇದ್ದಾರೆ. ರಾಜ್ಯದ ಸಿಎಂ ಅಷ್ಟೇ ಅಲ್ಲ, ದೇಶದ ನಂಬರ್ 1 ಸಿಎಂ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಅವರು ರಾಜಕೀಯಕ್ಕೆ ಬರುವ ಮೊದಲೇ ಶ್ರೀಮಂತರ ಆಗಿರಲಿಲ್ಲ. ಒಂದು ಕಾಲದಲ್ಲಿ ಚುನಾವಣೆ ಮಾಡಲು ಸಹ ಹಣವಿಲ್ಲದೆ ಕಷ್ಟಪಟ್ಟಿದ್ರು. ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ರು ಸಹ ದುಡ್ಡು ಇಲ್ಲದೆ ಒದ್ದಾಡಿದ್ರಂತೆ. ಅದನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿರುವ ಮಾತು. ಒಂದು ಕಾಲದಲ್ಲಿ ಡಿಕೆ ಶಿವಕುಮಾರ್ ಅವರು ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಒಡವೆಗಳನ್ನ ಇಟ್ಟು ಚುನಾವಣೆ ಮಾಡುವ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರ ರೇಂಜ್ ಬೇರೆನೇ ಇದೆ. ಡಿಕೆ ಶಿವಕುಮಾರ್ ಅಂದ್ರೆ ಈಗ ಒಂದು ಬ್ರ್ಯಾಂಡ್ ಆಗಿದೆ. ಈಗ ಇವರು ಸಾವಿರಾರು ಕೋಟಿ ಒಡೆಯ. ಈಗ ಇವರಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಇವರಿಗೆ ಇದ್ದಿದ್ದು ಒಂದೇ ಒಂದು ಕೊರತೆ, ಅದು ತಾನು ಸಿಎಂ ಆಗ್ಲೇಬೇಕು ಅನ್ನೋದು. ಈಗ ಅದು ಸಹ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನೆರವೇರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬುಧವಾರ ರಾಜ್ಯದ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ. ಬರೀ ಬಿಳಿ ಜುಬ್ಬಾ ಪೈಜಾಮ್ ಹಾಕೊಂಡು ಸೀದಾ ಸಾದಾ ಓಡಾಡುವ ಡಿಕೆ ಶಿವಕುಮಾರ್ ಬಳಿ 1400 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಇದೆ. ಭಾರತದ ಅತಿ ಶ್ರೀಮಂತ ರಾಜಕಾರಣಿಯ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಸ್ಥಾನ ಪಡ್ಕೊಂಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ ಪ್ರಕಾರ ಡಿಕೆ ಶಿವಕುಮಾರ್ ಬರೋಬ್ಬರಿ 1413.80 ಕೋಟಿ ರೂಪಾಯಿಯ ಆಸ್ತಿಯ ಒಡೆಯ ಆಗಿದ್ರು. ಆ ಮೂಲಕ ಬಹಿರಂಗವಾಗಿ ಆಸ್ತಿಯನ್ನ ಘೋಷಣೆ ಮಾಡಿ ಸಾವಿರಾರು ಕೋಟಿಯ ಒಡೆಯ ಅನ್ನಿಸ್ಕೊಂಡಿದ್ದ ಡಿಕೆ ಶಿವಕುಮಾರ್ ಈಗ ಸಿಎಂ ಆಗುವ ಮೂಲಕ ದೇಶದ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಸಿಎಂ ಅನ್ಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಇದರಲ್ಲಿ ಆಂಧ್ರ ಪ್ರದೇಶ ಎನ್ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ದೇಶದ ನಂಬರ್ 1 ಶ್ರೀಮಂತ ಆಗಿ ಹೊರಹೊಮ್ಮಿದ್ರು. ಚಂದ್ರಬಾಬು ನಾಯ್ಡು ಬಳಿ ಸಾಕಷ್ಟು ಉದ್ದಿಮೆಗಳಿದ್ವು. ಅವರು ಹೆರಿಟೇಜ್ ಕಂಪನಿಯ ಮಾಲೀಕರಾಗಿದ್ದಾರೆ. ಹಾಗಾಗಿ ಅವರ ಆಸ್ತಿ ಸಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ.
ಇವರ ನಂತರ ಸ್ಥಾನದಲ್ಲಿ ಇತ್ತೀಚೆಗೆ ಸಿಎಂ ಆದಂತಹ ದಳಪತಿ ವಿಜಯ್ ಇದ್ದು ಅವರ ಬಳಿ 624 ಕೋಟಿ ರೂಪಾಯಿಗಳ ಆಸ್ತಿ ಇದೆಯಂತೆ. ಆ ಮೂಲಕ ಅವರು 2ನೇ ಸ್ಥಾನ ಪಡೆದುಕೊಂಡಿದ್ರು. ತಮಿಳುನಾಡಿನಲ್ಲಿ ಇತ್ತೀಚೆಗೆ ಚುನಾವಣೆಯಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನ ಮುನ್ನಡೆಸಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ವಿಜಯ್ ತಮ್ಮ 2026ರ ಚುನಾವಣಾ ಅಫಿಡವಿಟ್ನಲ್ಲಿ ಬರೋಬ್ಬರಿ 624 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ಆಸ್ತಿಯನ್ನ ಘೋಷಣೆ ಮಾಡಿದ್ರು. ಇದರಲ್ಲಿ 404 ಕೋಟಿಯ ಆಸ್ತಿ ಚರಾಸ್ತಿ ಆಗಿತ್ತು ಹಾಗೂ 220 ಕೋಟಿಯ ಸ್ಥಿರಾಸ್ತಿಯನ್ನ ಸೇರಿದೆ. ಅವರ ಬಳಿ ಸುಮಾರು 13.52 ಕೋಟಿಯ ರೂಪಾಯಿಯ ಐಷಾರಾಮಿ ಕಾರುಗಳ ಸಂಗ್ರಹವಿದೆ. ಇನ್ನು ಇವರ ಬ್ಯಾಂಕ್ ಖಾತೆಯಲ್ಲಿ 313 ಕೋಟಿಗೂ ಹೆಚ್ಚಾಗಿ ನಗದು ಠೇವಣಿಯನ್ನ ಹೊಂದಿದ್ದಾರೆ. ವಿಜಯ್ ಕೂಡ ಸ್ಟೈಲಿಶ್ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರು. ಆದ್ರೆ ಈಗ ಇವರಿಬ್ಬರನ್ನ ಮೀರಿಸುವ ಆಸ್ತಿ ಹೊಂದಿದ್ದ ಡಿಕೆ ಶಿವಕುಮಾರ್ ಅವರ ಎಂಟ್ರಿಯಿಂದ ಈ ಇಬ್ಬರು ಸಿಎಂಗಳು ತಮ್ಮ ಸ್ಥಾನದಿಂದ ಹಿಂದಕ್ಕೆ ಸರಿಯಲಿದ್ದಾರೆ. ಈ ಮೂಲಕ ದೇಶದ ನಂಬರ್ 1 ಸಿಎಂ ಆಗ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ನಿಮ್ಮ ಪ್ರಕಾರ ಯಾರಾಗಬೇಕಾಗಿತ್ತು ದೇಶದ ನಂಬರ್ 1 ಸಿಎಂ? ಹಾಗೂ ಡಿಕೆ ಶಿವಕುಮಾರ್ ನಂಬರ್ 1 ಸಿಎಂ ಆಗಿದ್ದಕ್ಕೆ ನಿಮ್ಮ ಒಪಿನಿಯನ್ ಏನು? ನಂಬರ್ 1 ಐಷಾರಾಮಿ ಸಿಎಂ ಆಗಿದ್ದಕ್ಕೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.